ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ MKM ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ, ನೀವೇನಾದ್ರೂ ಇಂಟರ್ನೆಟ್ ಸೆಂಟರ್ ನಡೆಸ್ತಾ ಇದ್ರಪ್ಪ ಅಂತಂದ್ರೆ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಆಫರ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆ ಬಿಸ್ನೆಸ್ ಆಫರ್ ಏನಪ್ಪಾ ಅಂತಂದ್ರೆ ಇ ಸ್ಟ್ಯಾಂಪಿಂಗ್. ಸೊ ಈ ಸ್ಟ್ಯಾಂಪಿಂಗ್ ಅನ್ನ ನೀವು ಏನಾದ್ರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಇಂಟರ್ನೆಟ್ ಶಾಪ್ಗಳಲ್ಲಿ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಗ್ಬಹುದು. ಆ ಒಂದು ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ GSeva.in ಅಂತ. ಸೊ ಈ GSeva.in ನಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ರಿಜಿಸ್ಟರ್ ಆಗ್ಬೇಕಾಗತ್ತೆ. ರಿಜಿಸ್ಟರ್ ಆದ್ಮೇಲೆ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಸರ್ವಿಸಸ್ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ಅದೇ ರೀತಿ ಇ ಸ್ಟ್ಯಾಂಪಿಂಗ್ ಆಗಿರ್ಬೋದು, ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಅದೇ ರೀತಿ ಲೋನ್ ರೀಪೇಮೆಂಟು, ಫಾಸ್ಟ್ಯಾಗ್ ರೀಚಾರ್ಜು, ಮೊಬೈಲ್ ರೀಚಾರ್ಜು, DTH ರೀಚಾರ್ಜು. ಸೊ ಈ ರೀತಿಯಾದಂಥ ಕೆಲವೊಂದು ಏನಪ್ಪಾ ಅಂತಂದ್ರೆ ಸರ್ವಿಸಸ್ಗಳನ್ನ ಇವರು ಪ್ರೊವೈಡ್ ಮಾಡ್ತಾರೆ. ನೀವು ಈ ಸ್ಟ್ಯಾಂಪಿಂಗ್ ಅನ್ನ ಶುರು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ಸ್ಟ್ಯಾಂಪಿಂಗ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಏನೇನ್ ಪ್ರೋಸೆಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವರು ತೋರಿಸಿದ್ದಾರೆ. ಸೊ ಅಸೋಸಿಯೇಟ್ ಆಗ್ಬೇಕಪ್ಪ ಅಂತಂದ್ರೆ ಅಸೋಸಿಯೇಟ್ ಚಾರ್ಜಸ್ ಆಫ್ RS 29,500 ವಿಲ್ ಬಿ ಅಪ್ಲಿಕೇಬಲ್. ದಿಸ್ ಅಮೌಂಟ್ ಈಸ್ ನಾಟ್ ರಿಫಂಡಬಲ್ ಅಂಡ್ ನಾನ್ ಟ್ರಾನ್ಸ್ಫರಬಲ್. ಸೊ ನೀವೇನಪ್ಪಾ ಅಂತಂದ್ರೆ 29,500 ಅಂದ್ರೆ 29,500 ರೂಪಾಯಿಗಳನ್ನ ನೀವೇನಪ್ಪಾ ಅಂತಂದ್ರೆ ಒನ್ ಟೈಮ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದು ನಿಮ್ಗೆ ರಿಟರ್ನ್ ಬರಲ್ಲ. The annual service charges of the amount to 2,360 will be applicable every year in the month of April first week. ಸೊ ವರ್ಷಕ್ಕೆ ನೀವು ಏನಪ್ಪಾ ಅಂತಂದ್ರೆ ಸರ್ವಿಸ್ ಚಾರ್ಜಸ್ ಅಂತ ಮತ್ತೆ 2,360 ರೂಪಾಯಿ ಅವ್ರಿಗೆ ಕಟ್ಟಬೇಕಾಗತ್ತೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ, ಅಂದ್ರೆ ಎವ್ರಿ ವರ್ಷ. ಸರ್ವಿಸ್ ಚಾರ್ಜಸ್ ಈಸ್ ದ ಟು ಟೇಕನ್ ಫ್ರಮ್ ದ ಕಸ್ಟಮರ್ ಟು ಇಶ್ಯೂ ಆಫ್ ಇ ಸ್ಟಾಪಿಂಗ್ ಸರ್ಟಿಫಿಕೇಟ್ ಈಸ್ ಫ್ರಮ್ ದ ವ್ಯಾಲ್ಯೂ ಆಫ್ ಸ್ಟಾಂಪ್ ಪೇಪರ್ 1 to 100 ಈಸ್ 10 ಓನ್ಲಿ. RS 101 to 5,000 RS 15. ಸೊ ಈ ಸ್ಟಾಂಪ್ ಪೇಪರ್ ಅಬೌವ್ 5,000 ಯು ಕಮಿಷನ್. ಸೊ ಈ ನೀವೇನಪ್ಪಾ ಅಂತಂದ್ರೆ ಈ ಸ್ಟ್ಯಾಂಪಿಂಗ್ ತಗೊಂಡ್ ಆದ ಮೇಲೆ ಈ ಸ್ಟ್ಯಾಂಪ್ ಪೇಪರ್ ಅನ್ನ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ₹1 100 ವರೆಗೂ 10 ರೂಪಾಯಿ ಚಾರ್ಜಸ್ ಮಾಡ್ಬೇಕಾಗತ್ತೆ. ಅದೇ ರೀತಿ 101ರಿಂದ 5,000ವರೆಗೂ 15 ರೂಪಾಯಿ ಚಾರ್ಜಸ್ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ 5,001ರಿಂದ ಏನಪ್ಪಾ ಅಂತಂದ್ರೆ ನಿಮ್ಗೆ ಜಾಸ್ತಿ ಇತ್ತಂತಂದ್ರೆ ಏನಪ್ಪಾ ಅಂತಂದ್ರೆ ಮತ್ತೆ ನೀವು 0.14% ನೀವು ಎಕ್ಸ್ಟ್ರಾ ತಗೋಬಹುದು. ಸೊ ಫಾರ್ ಎವ್ರಿ ಪೇಪರ್ RS 1 ವಿಲ್ ಬಿ ಡಿಡಕ್ಟೆಡ್ ಆಸ್ ಅ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಅದೇ ರೀತಿ ನಿಮ್ ಮತ್ತೆ ಪೇಪರ್ ಚಾರ್ಜಸ್ ಅಂತಂದ್ರೆ ಒಂದು ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ಗೋಸ್ಕರ ಮತ್ತೆ ಏನಪ್ಪಾ ಅಂತಂದ್ರೆ ಒಂದು ಪೇಪರ್ ನೀವು ಪ್ರಿಂಟ್ ತಗೊಂಡ್ರಪ್ಪ ಅಂತಂದ್ರೆ ಮತ್ತೆ ₹1 ಅವರು ಕಟ್ ಮಾಡ್ತಾರೆ. ವಿಲ್ ಪ್ರೊವೈಡ್ ಸಾಫ್ಟ್ ಕಾಪಿ ಆಫ್ ಬ್ರ್ಯಾಂಡಿಂಗ್ ಬೋರ್ಡ್ ಯು ನೀಡ್ ಟು ಪ್ರಿಂಟ್ ಅಂಡ್ ಡಿಸ್ಪ್ಲೇ ಫ್ಲೆಕ್ಸ್ ಬೋರ್ಡ್ ಇನ್ ಫ್ರಂಟ್ ಆಫ್ ಯುವರ್ ಆಫೀಸ್. ಸೊ ಅವ್ರು ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದು ಫ್ಲೆಕ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, GSeva ಕೇಂದ್ರ ಅಂತ. ಸೊ ಅದನ್ನ ನೀವು ಪ್ರಿಂಟ್ ಹಾಕೊಂಡು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಇಂಟರ್ನೆಟ್ ಸೆಂಟರ್ ಔಟ್ಸೈಡ್ ಏನಪ್ಪಾ ಅಂತಂದ್ರೆ ಪೇಸ್ಟ್ ಮಾಡಬಹುದು. ಮಿನಿಮಮ್ ವ್ಯಾಲಿಡ್ ರೀಚಾರ್ಜ್ ಇಸ್ ಅಮೌಂಟ್ 5,000 ರೂಪೀಸ್. ಸೊ ಮಿನಿಮಮ್ ನೀವು 5,000 ಅನ್ನ ಹಾಕ್ಬೇಕಾಗತ್ತೆ. ರೀತಿಯಾಗಿ ನೀವು ಇಷ್ಟು ಪೇಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಆ ಪರ್ಮಿಷನ್ ಸಿಗುತ್ತೆ. ಸೊ ಲಾಗಿನ್ ಆಗ್ಬಿಟ್ಟು ನಿಮ್ಗೆ ಈ ಸ್ಟ್ಯಾಂಪಿಂಗ್ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.